ತನಗಿತ್ತಾಹಾರವ ಜಾನಕಿ ಕೊಟ್ಟಾಳು ಆಪ್ತನಾಗಿ ಹನುಮಂಗೆ. ಸಾಕೇತದೊಡೆಯನು ಪೇಳಿದ ನನುಜಾತ ಸೌಮಿತ್ರಿಯನು ಬಳಿ ಕರೆದು. ರಾಜ್ಯಭಾರದಿ ನೆರವಾಗಲು ಯುವರಾಜ ಪದವಿಯ ವಹಿಸಿಕೊಳ್ಳೆಂದು. ಅಣ್ಣನ ಮಾತನ್ನೊಪ್ಪದೆ ಪೇಳ್ದ ಲಕ್ಷ್ಮಣ ರಾಮನ ಚರಣಕ್ಕೆ ಮಣಿದು. ರಾಮನ ರಾಜ್ಯಕ್ಕೆ ಭರತನ ಯುವರಾಜ ನಾಗಿಸುವುದೇ ಧರ್ಮವೆಂದು. ಲಕ್ಷ್ಮಣ ನಿಂಗಿತ ವರಿಯುತ್ತ ಶ್ರೀರಾಮ ಮನದಲ್ಲೇ ಸಂತೋಷ ಪಟ್ಟ. ಮಂತ್ರಿಗಳನ್ನು ಮೋದಿಸಲು ಕೊಟ್ಟ ಭರತಂಗ ಅಯೋಧ್ಯೆಯ ಯುವರಾಜ ಪಟ್ಟ. ಬಂದ ವಾನರರೆಲ್ಲ ಬಳುವಳಿ ಪಡೆಯುತ್ತ ಮರಳಿದರ್ ಕಿಷ್ಕಿಂಧೆಯತ್ತ. ಲಂಕೆಯ ರಾಜ ವಿಭೀಷಣ ತೆರಳಿದ ಸತ್ಕಾರ ಸ್ವೀಕರಿಸುತ್ತ. ಸ್ವಾಮಿಯ ಹೃದಯದೊಳಿರಿಸುತ್ತ ಹನುಮಂತ ಹಾರಿದ ಪಂಪೆಯ ಕಡೆಗೆ. ರಾಮನ ಪೆಂಪನ್ನು ಮಾರುತ ಪುತ್ರನು ಪಸರಿಸಿದನು ಲೋಕದೊಳಗೆ. ದಶರಥ ಪುತ್ರರು ಪತ್ನಿಯರೊಂದಿ ವಂದಿಸೆ ತಾಯಂದಿರನ್ನು. ಕೌಸಲ್ಯೆ ಕೈಕೇಯಿಯಂತೆ ಸುಮಿತ್ರೆಯರ್ ಹಾರೈಸಿದರು ಶುಭವನ್ನು. ಭರತನಾಳ್ವಿಕೆಯನ್ನು ವೃದ್ಧಿಸಿದನು ರಾಮ ಕೈಗೊಳ್ಳುತ್ತಾಡಳಿತವನು. ಕೋಸಲದೆಲ್ಲೆಡೆ ಪ್ರಜೆಗಳುಂಡರು ನಿತ್ಯ ಸುಖ ಶಾಂತಿ ನೆಮ್ಮದಿಗಳನ್ನು. ಮರ್ತ್ಯದೊಳಮೃತತ್ವವನ್ನು ಹೊಂದೇ ಧರ್ಮವೇ ಸಾಧನವೆಂದರಿಯುತ್ತ. ರಾಮನ ಅಯೋಧ್ಯೆಯ ಬಹುಕಾಲ ವಾಳಿದ ಧರ್ಮವನವಲಂಬಿಸುತ್ತ. ಧರ್ಮಾಚರಣೆಯೊಳು ತನ್ನೊಡಲಗೂಡಲು ಜನರಿಂಗೆ ಬೋಧನೆಯಿತ್ತ. ಧರ್ಮಾತಿಕ್ರಮಣಕ್ಕೆ ಶಿಕ್ಷಣ ಭೂಯಿಷ್ಠವಾಗಿಹ ಶಿಕ್ಷೆಯನಿತ್ತ. ವ್ಯಕ್ತಿಯ ತಪ್ಪಿನ ಮೂಲ ಶೋಧನೆ ಮಾಡಿ ನ್ಯಾಯ ತೀರ್ಮಾನವ ಕೊಟ್ಟ. ದಾರಿದ್ರ್ಯ ನಿರ್ಮೂಲ ಮಾಡುವುದಕ್ಕಾಗಿ ದುಡಿಮೆಗೆ ಪ್ರಾಶಸ್ತ್ಯವಿತ್ತ. ಕಾಲಕ್ಕೆ ತಕ್ಕಂತೆ ಮಳೆಯಾಗಿ ಪೃಥ್ವಿಯು ಸಸ್ಯಶಾಲಿನಿಯಾಗಿ ಬೆಳಗೆ. ಹಸಿವು ದಾಹವು ನೀಗಿ ಸಂತೃಪ್ತಿ ತುಂಬಿತು ಸ್ವರ್ಗವೇ ಇಳಿದಂತೆ ಧರೆಗೆ. ಚರಿತಾದಿಂ ಸಾಧಿಸಿ ತೋರಿದ ನೆಲೆಯಲ್ಲಿ ರಾಮ ರಾಜ್ಯದ ಭವ್ಯತೆಯನು. ರಾಜಧರ್ಮವ ನಿಷ್ಠೆಯಿಂದಲೇ ಪಾಲಿಸಿ ಕೊಟ್ಟಿಹನಾದರ್ಶವನ್ನು. ವಾಲ್ಮೀಕಿ ಬಗೆಗಣ್ಣಿನೊಳು ಕಂಡ ಮರ್ಯಾದ ಪುರುಷೋತ್ತಮನ ದಿವ್ಯ ರೂಪ. ವ್ಯಾಧನ ಬದುಕಿಂಗೆ ತಾರಕವಾಗಿದ್ದ ಮಂತ್ರದ ಸಾಕಾರ ರೂಪ. ರಘುವಂಶ ತಿಲಕನೇ ಕೋದಂಡಧಾರಿ ದಂಡಿಸು ದುಷ್ಪ್ರತೆಯನ್ನು. ದಶರಥಾತ್ಮಜ ರಾಮ ಜಾನಕಿ ರಮಣನೆ ರಕ್ಷಿಸು ಶಿಷ್ಟತೆಯನ್ನು. ಸುಖ ದುಃಖಗಳನ್ನುಂಡು ಪೂರ್ಣ ಮಾನವನಾಗಿ ದೈವತ್ವಕ್ಕೇರಿದ ವಿಭುವೇ. ಸುಪ್ರಜಾಕೋಟಿಗೆ ಸೌಖ್ಯವ ನೀಡೆನು ಬೇಡಿಕೊಳ್ಳುತ್ತ ಕೈಯ ಮುಗಿವೆ. ಧನ್ಯವಾದಗಳು. ಮುಕ್ತಾಯ. ಇಂದಿರಾ ಜಾನಕಿ ಎಸ್ ಶರ್ಮಾರವರ ಪರಿಚಯ. ಪ್ರಸಿದ್ಧ ಸಾಹಿತಿ ತಾಳಮದ್ದಳೆ ಅರ್ಥಧಾರಿ ದೇರಾಜ ಸೀತಾರಾಮನ್ ಅವರ ಪುತ್ರಿ. ದಿವಂಗತ ಕೂಳಕೋಡ್ಲು ಸುಬ್ರಹ್ಮಣ್ಯ ಶರ್ಮಾ ಅವರ ಪತಿ. ಬಾಲ್ಯದಿಂದಲೇ ತನ್ನ ತೀರ್ಥರೂಪರ ಕೃತಿಗಳನ್ನು ಪ್ರತಿ ಮಾಡಿಕೊಳ್ಳುತ್ತಾ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯದ ಒಲವನ್ನು ವಿವಿಧ ಕಲೆಗಳಲ್ಲಿ ಪ್ರೀತಿಯನ್ನು ಬೆಳೆಸಿಕೊಂಡಿರುವರು. ಸಂಸ್ಕೃತ ಹಾಗೂ ಪ್ರಾಕೃತಗಳ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ಕನ್ನಡ MA ಪದವೀಧರರು. ಪತಿ ಹಾಗೂ ಮಗನ ಪ್ರೋತ್ಸಾಹದಿಂದ ಕವನ ಹಾಗೂ ಪ್ರಬಂಧಗಳನ್ನು ಬರೆಯಲು ಪ್ರಾರಂಭಿಸಿದರು. ಇವರ ಕೃಷ್ಣ ಬಲರಾಮರ ಸಂವಾದ ಮತ್ತು ಸ್ವಚ್ಛ ಭಾರತ ಕವನಗಳಿಗೆ ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಮತ್ತು
ಸನಾತನ ಧರ್ಮದ ಪುನರುತ್ಥಾನಕ್ಕೆ ಆಚಾರ್ಯತ್ರಯರ ಕೊಡುಗೆ ಪ್ರಬಂಧಗಳಿಗೆ ಪುರಸ್ಕಾರವು ಲಭಿಸಿದೆ.